ಮುಗುಳ ತಾಲೂಕಿನ ಸಂಶಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ಮಂಜುನಾಥ್ ಮಲ್ಲೋಸರ್ ಅವರು ಆಯ್ಕೆಯಾಗಿದ್ದಾರೆ. ನಾವು ಮಂಜುನಾಥ್ ಮಲ್ಲೋಂತೆ ಅಧ್ಯಕ್ಷರು ಎಸ್ ಬ್ಯಾಂಕಿನ. ನಮ್ಮ ಏನಿಲ್ಲ ಲೋನಿಂದ ಐತಲ್ರಿ, ಈಗ 3 ವರ್ಷ ಆತ್ರಿ. ನಮ್ದು ಏನು ಕಟ್ಟಬಾಕಿನೂ ಇಲ್ಲ, ಏನಿಲ್ಲ. ಸ್ವಲ್ಪ ಗೌರ್ಮೆಂಟಿಂದ ಬರುವಂಥ ಸ್ಕೀಮ್ ಏನೈತಲ್ರಿ, ಅವ್ರ ಹೇಳಿದ ಪ್ರಕಾರ ಬರೋದಿಲ್ಲ. ಈಗ ನಮ್ಗೆ ಈಗ 3 ಲಕ್ಷ ಕೊಡ್ತಾರ ಅಂತಾರ, ಅದು ಇದು ಮಾಡ್ತಾರೆ. ನಾವು ಪತ್ತು ಮಾಡಿರ್ತೀವಲ್ರಿ, ಪತ್ತು ಮಾಡಿದ್ರು ಆ ಲೆಕ್ಕಕ್ಕೆ ಕೊಡಂಗಿಲ್ಲ ರೀ. ನಮಗೆಲ್ಲ ರೈತರಿಗೆ ತೊಂದರೆ ಆಕತ್ರಿ. ಅಂತ ಗೌರ್ಮೆಂಟಿಗೆ ಹೇಳೋದಂತಂದ್ರೆ ನಮ್ಗೆ ಸ್ವಲ್ಪ ಹೆಚ್ಚಿನ ಪ್ರಮಾಣದೊಳಗೆ 0 ಬಡ್ಡಿ ಒಳಗೆ 3 ಲಕ್ಷ ಮಟ್ಟ ಕೊಡೋ ವ್ಯವಸ್ಥೆ ಮಾಡ್ಬೇಕಂತ ಮಾಡಿದ್ವಿ. ಆಮೇಲೆ ಎಫ್ಸೂರ್ ಅವ್ರದ್ದು ಸಹಕಾರಗಳಾಯ್ತು. ಮರುಪಾವತಿಲ್ಲ ಆಮೇಲೆ ಟ್ರ್ಯಾಕ್ಟರ್ ಲೋನ್ ಕೊಟ್ಟೇವ್ರಿ, ಬೆಳೆ ಸಾಲ ಕೊಟ್ಟೇವ್ರಿ. ಆಮ್ಯಾಗ ಸ್ವಸಹಾಯ ಸಂಘದವ್ರಿಗೆ ಅವ್ರದ್ದು ಚಲೋ ಐತಿ. ಹ್ಞೂ, ಮತ್ತು ಈ ಗೊಬ್ಬರದೊಂದು ಚಲೋ ಐತ್ರಿ. ಅದ್ರಾಗ ಗೊಬ್ಬರದೊಂದು ಏನು ಮಾಡತ್ತಾರ ಅಂದ್ರೆ, ನಮ್ಗೆ ಗೊಬ್ಬರ ತೊಗೋಬೇಕಂದ್ರೆ ಅದಕ್ಕೆ ಲಿಂಕ್ ಕೇಳ್ತಾರೆ. ಲಿಂಕ್ ಅಂದ್ರೆ ಈಗ ಯೂರಿಯಾ ಬೇಕಂದಾಗ ನಮ್ಗೆ DAP ಇದು ತೊಗೊಂತಾರೆ, 20 ತೊಗೊಂತಾರೆ, ನೆಲ ಯೂರಿಯಾ ತೊಗೊಂತಾರೆ. ಅಲ್ಲಿ ನಮ್ಮ ಕಡೆ ಯೂಸ್ ಆಗೋದಿಲ್ಲ. ಅದು ಅಂದ್ರೆ ತೊಂದರೆ ಐತಿ ನಮ್ಗೆ ಭಾಳ. ಏನೈತೆ ಅಂದ್ರೆ ನಮ್ಗೆ ಟೈಮ್ ಟು ಟೈಮ್ ಯೂರಿಯಾ ಬಂತಂದ್ರೆ ತೊಂದರೆ ಆಗೋದು, ರೈತರಿಗೆ ತೊಂದರೆ ಆಗಲ್ಲ. ಈಗ ರೈತರಿಗೆ 300 ರೂಪಾಯಿ ಯೂರಿಯಾ ತೊಗೊಂಡು ಅದು ಕೂಡ ಲಿಂಕ್ DAP ನಾವು ಅಥವಾ 20 ತೊಗೋಬೇಕಂತ ಇದಕ್ಕಿಂತ 3 ಪಟ್ಟು ಅದು ದುಡ್ಡು ಜಾಸ್ತಿ ಆಗೈತಿ. ಅದೊಂದು ತೊಂದರೆ ಮಾಡ್ರಿ ನಮ್ಗೆ. ಅದು ಏನು ಸರಿ ಆಗೋದ್ರಿ. ಅದೊಂದು ಒಟ್ಟು ಎಷ್ಟು ಸಾಲ ಕೊಟ್ಟಿದೆ ಭಾಳ ಐತ್ರಿ. ಅದು ಒಂದು 20 ಕೋಟಿ ಮಟ್ಟ ಐತ್ರಿ. 20 ಕೋಟಿ ಐತ್ರಿ. ಮರುಪಾವತಿ ಆಗ್ಯಾವ. ಒಂದು ಸ್ವಲ್ಪ ಆಗ್ಯಾವ್ರಿ. ಅಂದ್ರೆ ಏನಾಗೈತೆ ಅಂದ್ರೆ ತೀರ್ಕೊಂಡು ಡೆತ್ ಆಗಿರ್ತಾರಲ್ರಿ, ಅವ್ರದ್ದು ಒಂದು ಸ್ವಲ್ಪ ಆಸ್ತಿದ ಡಿವೈಡ್ ಆಗಮಟ ಏನು ಮಾಡಕ್ ಬರಲ್ಲ. ಅವಾಗ ಸ್ವಲ್ಪ ಕಡಿಮೆ ಐತಿ. ಗೋಡನ್ ಐತ್ರಿ, ಐತ್ರಿ ಗುಡ ರೇಷನ್ ಗುಡಾನ್ ಬೇರೆ ಐತ್ರಿ. ಮತ್ತು ಆಮ್ಯಾಗ ನಮ್ಗೆ ಗೊಬ್ಬರ ಗುಡಾನ್ ಬೇರೆ ಮಾಡ್ಯಾವ್ರಿ. ಮತ್ತೀಗ MP ಫಂಡ್ ಒಳಗೆ MP ಇದ್ರೊಳಗೆ ಒಂದು ಇದು ಮಾಡ್ಯಾವ್ರಿ. ಮತ್ತು ಅದನ್ನ ಕೂಡ ಇದು ಮಾಡ್ಯಾವ್ರಿ, ಸ್ಟೈಲ್ ಮಾಡ್ಯಾವ್ರಿ. ಒಂದೊಂದು ಬಾಡಿಗೆ ಕೊಟ್ರಿ. ನಿಮ್ದು ಅವಧಿ 3 ವರ್ಷ. ಹಾಂ, 3 ವರ್ಷ.